ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ನಮ್ಮ ದೇಹ ಮತ್ತು ಆತ್ಮದಲ್ಲಿ ದೇವರನ್ನು ಘನಪಡಿಸುವುದು. ಈ ದಿನದ ದೇವರ ವಾಕ್ಯ: ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. 1 ಕೊರಿಂಥದವರಿಗೆ 6ನೇ ಅಧ್ಯಾಯ 20ನೇ ವಚನ. ನಮ್ಮ ಗುರುವಾಗಿರುವ ಆತನ ಬಗ್ಗೆ ನಾವು ಕಲಿಯಬೇಕು ಅಥವಾ ತಿಳಿದುಕೊಳ್ಳಬೇಕು ಎಂದರೆ ನಾವು ಆತನನ್ನು ಹೇಗೆ ಹಿಂಬಾಲಿಸಬೇಕು. ನಾವು ಆತನ ವಾಕ್ಯವನ್ನು ಹುಡುಕಿ ಆತನ ಜೀವನ ಮತ್ತು ಕೆಲಸಗಳ ಬಗ್ಗೆ ತಿಳಿದುಕೊಳ್ಳಬಹುದು. ನಮ್ಮ ಆತ್ಮಗಳಿಗೆ ಆತನ ವಾಕ್ಯಗಳನ್ನು ರೊಟ್ಟಿಯಾಗಿ ನಾವು ಸ್ವೀಕರಿಸಬೇಕು. ಮನುಷ್ಯನ ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲಿಯೂ ಕರ್ತನಾದ ಯೇಸು ತನ್ನ ಹೆಜ್ಜೆ ಗುರುತುಗಳನ್ನು ನಮಗಾಗಿ ಬಿಟ್ಟಿದ್ದಾನೆ. ನಾವು ಆತನನ್ನು ಹಿಂಬಾಲಿಸುವುದು, ಅನುಸರಿಸುವುದು ಒಳ್ಳೆಯದಾಗಿರುತ್ತದೆ. ಆತನು ಯಾವ ಆತ್ಮದಿಂದ ಮಾತನಾಡಿದನೋ ಅದನ್ನು ನಾವು ಪಾಲಿಸಬೇಕು, ಕಾಪಾಡಿಕೊಳ್ಳಬೇಕು ಮತ್ತು ಯೇಸುವಿನಲ್ಲಿದ್ದ ಸತ್ಯವನ್ನು ಮಾತ್ರ ನಾವು ಪ್ರಸ್ತುತಪಡಿಸಬೇಕು. ವಿಶೇಷವಾಗಿ ಹೃದಯ ಶುದ್ಧತೆಯ ವಿಷಯದಲ್ಲಿ, ಪ್ರೀತಿಯ ವಿಷಯದಲ್ಲಿ ನಾವು ಆತನನ್ನು ಅನುಸರಿಸಬೇಕು. ನಮ್ಮ ಸ್ವಾರ್ಥವು ಕ್ರಿಸ್ತನೊಂದಿಗೆ ದೇವರಲ್ಲಿ ಅಡಗಿಕೊಳ್ಳಬೇಕು. ನಂತರ ನಮ್ಮ ಜೀವವಾಗಿರುವ ಕ್ರಿಸ್ತನು ಮೇಘದಲ್ಲಿ ಕಾಣಿಸಿಕೊಂಡಾಗ ನಾವು ಸಹ ಆತನೊಂದಿಗೆ ಆ ಮಹಿಮೆಯಲ್ಲಿ ಕಂಡುಬರುತ್ತೇವೆ. ದೇವರಾತ್ಮದ ಪ್ರೇರಣೆಯಿಂದ ಅಪೊಸ್ತಲನಾದ ಪೌಲನು, ನೀವು ಇನ್ನೇನು ಮಾಡಿದರು ಎಂದು ಬರೆಯುತ್ತಾ, ನೈಸರ್ಗಿಕ ಕ್ರಿಯೆಯಾದ ತಿನ್ನುವುದು ಮತ್ತು ಕುಡಿಯುವುದನ್ನೂ ಸಹ ವಿಕೃತವಾದ ಬಾಯಿ ರುಚಿಗೋಸ್ಕರ ಮಾಡದೆ ಒಂದು ಜವಾಬ್ದಾರಿಯುತ ಪ್ರಜ್ಞೆಯಿಂದ ಮಾಡಬೇಕು. ಅಂದರೆ ಎಲ್ಲವನ್ನೂ ದೇವರ ಘನತೆಗಾಗಿ ಮಾಡಿರಿ ಎಂದು ಹೇಳುತ್ತಾನೆ. ಮಾನವ ದೇಹದ ಪ್ರತಿಯೊಂದು ಅಂಗವನ್ನು ಕಾಪಾಡಿಕೊಳ್ಳಬೇಕು. ನಾವು ಏನನ್ನು ಹೊಟ್ಟೆಗೆ ತೆಗೆದುಕೊಳ್ಳುತ್ತೇವೆಯೋ ಅದರಿಂದ ಮನಸ್ಸಿನಲ್ಲಿರುವ ಉನ್ನತವಾದ ಮತ್ತು ಪರಿಶುದ್ಧವಾದ ಆಲೋಚನೆಗಳು ದೂರವಾಗದಂತೆ ಎಚ್ಚರ ವಹಿಸಬೇಕು. ದೇವರು ನೇಮಿಸಿರುವ ನಿಯಮಗಳನ್ನು ಪಾಲಿಸುವ ಅಗತ್ಯತೆಯನ್ನು ಮತ್ತು ಜ್ಞಾನಪೂರ್ಣವಾಗಿ ಆಹಾರವನ್ನು ಸೇವಿಸುವ ಅಗತ್ಯವನ್ನು ನಾವು ಜನರ ಮುಂದೆ ಪ್ರಸ್ತುತಪಡಿಸುವಾಗ ಅವರಿಂದ ಏನೋ ದೊಡ್ಡ ಒಳ್ಳೆಯದನ್ನು ಕಸಿದುಕೊಳ್ಳಲು ನಾವು ಪ್ರಯತ್ನಿಸುತ್ತಿದ್ದೇವೆಯೋ ಎಂಬಂತೆ ಕೆಲವರು ನಮ್ಮ ಮನಸ್ಸಿಗೆ ಇಷ್ಟ ಬಂದಂತೆ ನಾವು ಮಾಡಬಾರದೋ ಎಂದು ಕೇಳುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದ ಸಾಮರ್ಥ್ಯವಿರುತ್ತದೆ, ಹಕ್ಕುಗಳಿರುತ್ತದೆ. ನಮಗೆ ನಮ್ಮದೇ ಆದ ಪ್ರತ್ಯೇಕತೆ ಮತ್ತು ನಮ್ಮದೇ ಆದ ವಿಶಿಷ್ಟತೆ ಇರುತ್ತದೆ. ಯಾರೂ ಅವನ ಗುರುತು ಅಥವಾ ವಿಶಿಷ್ಟತೆಯನ್ನು ಬೇರೆಯವರ ಗುರುತಿನಿಂದ ಮುಚ್ಚಿಹಾಕಲು ಸಾಧ್ಯವಿಲ್ಲ. ಎಲ್ಲರೂ ತಮ್ಮ ಸ್ವಂತ ಆತ್ಮಸಾಕ್ಷಿಯು ನಡೆಸಿದಂತೆ ವರ್ತಿಸಬೇಕು. ನಾವು ನಮ್ಮ ಜವಾಬ್ದಾರಿ ಮತ್ತು ಪ್ರಭಾವಕ್ಕೆ ಅನುಗುಣವಾಗಿ ದೇವರಿಂದ ನಮ್ಮ ಜೀವನವನ್ನು ಪಡೆಯುತ್ತೇವೆ ಎಂದು ನಾವು ಅವನಿಗೆ ವಿಧೇಯರಾಗಿರುತ್ತೇವೆ. ಇವೆಲ್ಲವನ್ನು ನಾವು ಮಾನವರಿಂದ ಪಡೆಯುವುದಿಲ್ಲ, ದೇವರಿಂದ ಮಾತ್ರ ಪಡೆಯುತ್ತೇವೆ. ಸೃಷ್ಟಿ ಮತ್ತು ವಿಮೋಚನೆಯ ಕಾರಣದಿಂದ ನಾವು ದೇವರಿಗೆ ಸೇರಿದವರಾಗಿದ್ದೇವೆ. ನಮ್ಮ ದೇಹಗಳು ನಮ್ಮ ಸ್ವಂತದ್ದಲ್ಲವಾದ್ದರಿಂದ ನಮಗೆ ಇಷ್ಟ ಬಂದಂತೆ ನಮ್ಮ ದೇಹವನ್ನು ನಡೆಸಿಕೊಳ್ಳುವುದು ಮತ್ತು ಕೊಳೆಯುವ ಸ್ಥಿತಿಗೆ ಕಾರಣವಾಗುವ ಅಭ್ಯಾಸಗಳಿಂದ ದೇಹವನ್ನು ದುರ್ಬಲಗೊಳಿಸುವುದು ಉಚಿತವಲ್ಲ. ಹಾಗೆ ಮಾಡಿದರೆ ಸೃಷ್ಟಿಸಿದ ದೇವರಿಗೆ ಪರಿಪೂರ್ಣವಾದ ಪೂರ್ಣ ಹೃದಯದ ಸೇವೆಯನ್ನು ಸಲ್ಲಿಸಲು ಅಸಾಧ್ಯವಾಗುತ್ತದೆ. ನಮ್ಮ ಜೀವನ ಮತ್ತು ನಮ್ಮ ಎಲ್ಲ ಸಾಮರ್ಥ್ಯಗಳು ದೇವರಿಗೆ ಸೇರಿದವುಗಳಾಗಿವೆ. ಆತನು ಪ್ರತಿಕ್ಷಣವೂ ನಮ್ಮನ್ನು ಆರೈಕೆ ಮಾಡುತ್ತಿದ್ದಾನೆ. ಜೀವವುಳ್ಳ ಯಂತ್ರಗಳನ್ನು ಆತನು ಕಾರ್ಯ ಮಾಡುವ ಹಾಗೆ ಇರಿಸಿದ್ದಾನೆ. ನಾವು ನಾವಾಗಿಯೇ ಒಂದೇ ಒಂದು ಕ್ಷಣ ಅದನ್ನು ನಡೆಸಿದರೆ ನಾವು ಸಾಯುತ್ತೇವೆ. ನಾವು ಸಂಪೂರ್ಣವಾಗಿ ದೇವರ ಮೇಲೆ ಅವಲಂಬಿತರಾಗಿದ್ದೇವೆ. ದೇವರೊಂದಿಗಿನ ನಮ್ಮ ಸಂಬಂಧ ಮತ್ತು ನಮ್ಮೊಂದಿಗಿನ ದೇವರ ಸಂಬಂಧ ಇವುಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಒಂದು ದೊಡ್ಡ ಪಾಠವನ್ನು ಕಲಿಯುತ್ತೇವೆ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ
ಕೊಳ್ಳಲ್ಪಟ್ಟವರಾಗಿದ್ದೀರಿ ಎಂಬ ಈ ವಾಕ್ಯವು ಯಾವಾಗಲೂ ಜ್ಞಾಪಕದ ಕೋಣೆಯಲ್ಲಿ ನೇತು ಹಾಕಿರಬೇಕು. ಆಗ ತಾನೇ ನಾವು ನಮ್ಮ ತಲಾಂತುಗಳು, ನಮ್ಮ ಆಸ್ತಿ, ನಮ್ಮ ಪ್ರಭಾವ, ನಮ್ಮ ವೈಯಕ್ತಿಕ ಅಸ್ತಿತ್ವ ಎಲ್ಲವೂ ದೇವರಿಗೆ ಸಂಬಂಧಪಟ್ಟವುಗಳು, ದೇವರ ಹಕ್ಕು ಎಂದು ನಾವು ಯಾವಾಗಲೂ ಪರಿಗಣಿಸಬಹುದು. ನಮ್ಮ ಮನಸ್ಸಿನಲ್ಲಿ, ನಮ್ಮ ಆತ್ಮದಲ್ಲಿ ಮತ್ತು ನಮ್ಮ ದೇಹದಲ್ಲಿ ಈ ದೇವರು ಕೊಡುವ ಉಡುಗೊರೆಯನ್ನು ಹೇಗೆ ಬಳಸಬೇಕು ಎಂದು ಕಲಿಯಬೇಕು. ಕ್ರಿಸ್ತನಿಂದ ಖರೀದಿಸಲ್ಪಟ್ಟ ಆಸ್ತಿಯಾಗಿ ನಾವು ಆರೋಗ್ಯಕರವಾದ, ದೇವರು ಮೆಚ್ಚುವ ರುಚಿಕರವಾದ ಸೇವೆಯನ್ನು ಮಾಡಬಹುದು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.